ಹಲೋ ಡಿಪ್ಲೊಮಾ ಸ್ಟೂಡೆಂಟ್ಸ್, ಹಾಗೆ ಯಾರ್ಯಾರೆಲ್ಲ DCET ಎಕ್ಸಾಮ್ ಬರೆದ್ಬಿಟ್ಟು ರಿಸಲ್ಟ್ಸ್ ಬಂದಿದೆ. ಇವಾಗ ಆಪ್ಷನ್ ಎಂಟ್ರಿ ಹೇಗೆ ಮಾಡಬೇಕು, ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂದ್ರೇನು, ಇದೆಲ್ಲ ನಿಮಗೆ ಕನ್ಫ್ಯೂಷನ್ಸ್ ಇರುತ್ತೆ ಅಲ್ವಾ. ಸೊ 1 by 1 ನಾನು ಚಾಯ್ಸ್ 1 ಅಂದರೆ ಏನು, ಹಾಗೆ 2 ಅಂದ್ರೇನು, ಅದನ್ನೆಲ್ಲ ನಾನು ಸಪ್ರೇಟ್ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾವೀರು ಅಕಾಡೆಮಿ ಯೂಟ್ಯೂಬ್ ಚಾನಲ್ನ. ಹಾಗೆ ನಿಮಗೇನಾದ್ರು ಡಿಫಿಕಲ್ಟಿ ಅನಿಸ್ತಾ ಇದ್ದರೆ, ಯಾವುದೇ ಸಬ್ಜೆಕ್ಟ್ ಡಿಫಿಕಲ್ಟಿ ಅನಿಸಿದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನಲ್ಲೂ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ಮಾಡಿಕೊಡ್ತೀವಿ, ಆಫ್ಲೈನಲ್ಲೂ ಸಿಗುತ್ತೆ. ಬ್ಯಾಂಗ್ಳೂರಲ್ಲೂ ಇರುತ್ತೆ, ಇನ್ನು ಮುಂದೆ ನಮ್ಮ ಬ್ರಾಂಚ್ ಮೈಸೂರಲ್ಲೂ ಇರುತ್ತೆ, ಎರಡತ್ರನೂ ಇದೆ. ಸೊ ಫಸ್ಟ್ ಚಾಯ್ಸ್ 1 ಅಂದರೆ ಏನಂತ ಹೇಳುತ್ತೆ ಅಂತ ಫಸ್ಟ್ ಓದ್ತೀನಿ, ನಿಮಗೆ ಅದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ. ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ. ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಸುತ್ತುಗಳಲ್ಲಿ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ನಾನು ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಕಾಲೇಜಿನ ಪೋರ್ಟಲ್ ಲಾಗಿನ್ ಮೂಲಕ OTP ಪಡೆದು ಫೋಟೋ ರೆಕಗ್ನೈಸೇಷನ್ ಮಾಡಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಈಗ ಲೆಟಸ್ಸೇ JC ಕಾಲೇಜ್ ಅಲಾಟ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. JC ಕಾಲೇಜಿಗೆ ನಿಮಗೆ ಹೋಗೋದಕ್ಕೆ ಇಷ್ಟ ಇದೆ. ಸೊ ನೀವೇನು ಮಾಡ್ತೀರಾ, ಬೇರೆ ಸೆಕೆಂಡ್ ರೌಂಡಿಗೆ ಹೋಗೋದಕ್ಕೆ ಇಷ್ಟನೇ ಪಡೋಲ್ಲ, ಬಿಕಾಸ್ ನಿಮಗೆ ಆಲ್ರೆಡಿ ಡಿಸೈರ್ಡ್ ಕಾಲೇಜ್ ಸಿಕ್ಬಿಟ್ಟಿದೆ ಇವಾಗ. ಸೊ ನೀವೀಗ ಏನು ಮಾಡಬೇಕು, ನೆಕ್ಸ್ಟ್ ನಾವು ಯಾವುದೇ ಥರ ಆಪ್ಷನ್ ಎಂಟ್ರಿ ಅಲ್ಲ, ಸೆಕೆಂಡ್ ರೌಂಡಿಗೆ ನಾವು ಹೋಗೋದಿಲ್ಲ ಅಂತಂದ್ಬಿಟ್ಟು ಬೈ ಟೇಕಿಂಗ್ ಚಾಯ್ಸ್ 1 ಯು ಆರ್ ಕನ್ಫರ್ಮಿಂಗ್ ದಟ್ ನೀವು ಅದೇ ಯಾವುದು ಅಲಾಟ್ ಆಗಿದೆಯೋ ಆ ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂತ. ಓಕೆ, ಹೋಗ್ತಾ ಮೀನ್ಸ್ ಅದೇ ಕಾಲೇಜಿಗೆ ಹೋಗ್ತಿದ್ದೀರಾ ಅಂತಂದರೆ ನೀವೇನು ಮಾಡಬೇಕು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಅಂದ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಬಿಟ್ಟು, ಅಂದರೆ ಡೌನ್ಲೋಡ್ ಮಾಡೋದು ಹೇಗೆ ಅದು ನಿಮಗೆ ಡೌಟ್ ಇರುತ್ತಲ್ವ. ಡೌನ್ಲೋಡ್ ಮಾಡೋದು ಬಂದ್ಬಿಟ್ಟು ನೀವು ಕಾಲೇಜಿನ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಕಾಲೇಜಿನ ಪೋರ್ಟಲ್ ಲಾಗಿನ್ ಆಗಬೇಕು. ಹೇಗೆ ಅಂತಂದರೆ ಅಲ್ಲಿ ಒಂದು OTP ಬರುತ್ತೆ, ಹಾಗೆ ನಿಮ್ಮದು ಫೋಟೋ ರೆಕಗ್ನೈಸೇಷನ್ ಮಾಡುತ್ತೆ. ಅದು ಮಾಡಿಬಿಟ್ಟು ದೆನ್ ನಿಮಗೆ ಆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಡುತ್ತೆ. ಡೌನ್ಲೋಡ್ ಮಾಡಿದ್ದನ್ನು ನೀವೇನು ಮಾಡಬೇಕು, ಆ ಕಾಲೇಜಿಗೆ ಒಂದು ಡೇಟ್ ಫಿಕ್ಸ್ ಮಾಡಿದಾರಲ್ವ, August 4th ಅಂತೇನೋ ಡೇಟ್ ಫಿಕ್ಸ್ ಮಾಡಿದಾರಲ್ಲ, ಅಷ್ಟರ ಒಳಗಡೆ ನೀವು ಆ ಕಾಲೇಜಿಗೆ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಇದು ಚಾಯ್ಸ್ 1. ನನಗಿಷ್ಟ ಇದೆ, ನಾನು ಸೆಕೆಂಡ್ ರೌಂಡಿಗೆ ಅಟೆಂಡ್ ಆಗಲ್ಲ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿಗೆ ನಾನು ಸೇರ್ತಾ ಇದ್ದೀನಿ ಅನ್ನೋದೇ ಚಾಯ್ಸ್ 1. ಅರ್ಥ ಆಗಿದೆಯಾ ಇದು? ಸೊ ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲೆಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಮತ್ತೆ ಏನಾದರೂ ನಿಮಗೆ ಏನೋ ಡೌಟ್ಸ್ ಇತ್ತು ಅಂತಂದರೆ ದಯವಿಟ್ಟು ನಮ್ಮ ನಂಬರಿಗೆ ಕಾಲ್ ಮಾಡಿ. ವಿದ್ಯಾವೀರು ಅಕಾಡೆಮಿ 8123367691 ಕಾಲ್ ಮಾಡಿಬಿಟ್ಟು ಕನ್ಫರ್ಮೇಷನ್ ತೊಗೊಳ್ಳಿ. ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.